ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಒಂದು ನೇರಸೆ ಗ್ರಾಮದ ವ್ಯಾಪ್ತಿಯಲ್ಲಿರುವ ಸಾರ್ವಜನಿಕ ಸ್ಮಶಾನ ಭೂಮಿಯನ್ನು ಕೆಲವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದು, ಈ ಬಗ್ಗೆ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ಜಾಗವನ್ನು ತೆರವುಗೊಳಿಸಬೇಕೆಂದು ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕದ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ್ದಾರೆ. ಜಿಲ್ಲೆಯ ಖಾನಾಪುರ ತಾಲೂಕಿನ ನೇರರೆ ಗ್ರಾಮದಲ್ಲಿ ಸರ್ವೆ ನಂಬರ್ 37/B ಮತ್ತು 43ರಲ್ಲಿನ ಒಟ್ಟು 4 ಎಕರೆ 9 ಗುಂಟೆ ಜಮೀನನ್ನು ಅಶೋಕ್ ನಗರ ಗ್ರಾಮಸ್ಥರ ಸ್ಮಶಾನಕ್ಕಾಗಿ 7 ಹಿಡಕಲ್ ಡ್ಯಾಂನ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ಮಂಜೂರು ಮಾಡಿದ್ದರು. ಆದರೆ ಇದೀಗ ಈ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಕೆಲವರು ಅಲ್ಲಿ ಸಾಗುವಳಿ ಮಾಡುತ್ತಿದ್ದು ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಸ್ಮಶಾನದ ಜಾಗವನ್ನು ಬಿಟ್ಟುಕೊಡುವಂತೆ ಪ್ರಶ್ನಿಸಿದ ಗ್ರಾಮಸ್ಥರಿಗೆ ಊರ ಹಿರಿಯರಿಗೆ ಒತ್ತುವರಿದಾರರು ಹಲ್ಲೆಯ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸ್ಮಶಾನ ಭೂಮಿಯ ಅತಿಕ್ರಮಣದಿಂದಾಗಿ ಮೃತಪಟ್ಟವರ ಅಂತ್ಯಕ್ರಿಯೆ ನಡೆಸಲು ಗ್ರಾಮದಲ್ಲಿ ಸೂಕ್ತ ಜಾಗವಿಲ್ಲದಂತಾಗಿದೆ. ಆದ್ದರಿಂದ ತಹಶೀಲ್ದಾರರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಮತ್ತು ಅತಿಕ್ರಮಣವನ್ನು ತೆರವುಗೊಳಿಸಿ ನ್ಯಾಯ ಒದಗಿಸಬೇಕು. ಒಂದು ವೇಳೆ ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ತಾವು ನಿರಂತರ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಮಹೇಶ್ ಎಸ್ ಸಿಗೇಹಳ್ಳಿ ಮತ್ತು ರಾಮ ಪೂಜೇರಿ, ಲಕ್ಷ್ಮಣ ಬಾಗಡಿ, ರಾಜು ನಾಯ್ಕ, ಆನಂದ್ ಊದಿ ಮುಂತಾದವರು ಉಪಸ್ಥಿತರಿದ್ದರು. ಪ್ರವೀಣರಾಗಿ ಮಾದರಿಗಿರ್ಬೋದು ಮತ್ತು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಲಕ್ಷ್ಮಣ ಬಾಗಡಿಯವರಾಗಿರ್ಬೋದು ಎಲ್ಲರೂ ಸೇರಿ ಸ್ಥಳೀಯವಾಗಿ ಇವತ್ತು ನಮ್ಮ ಖಾನಾಪುರ ತಾಲೂಕಿನ ಘಟಕದ ಪದಾಧಿಕಾರಿಗಳೊಂದಿಗೆ ನೆಲಸೆ ಗ್ರಾಮದ ಜನರಿಗೆ ನ್ಯಾಯ ಒದಗಿಸಬೇಕಂತೇಳಿ ಇವತ್ತು ನಾವು ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಬೇಕು, ಅವರ ಬಾಗಿಲಿಗೆ ಬೀಗಗಳನ್ನು ಹಾಕಬೇಕಂತ ಕೂಡ ನಾವು ಬೀಗದ ಸಮೇತ ಇವತ್ತು ಈ ಕಚೇರಿಗೆ ಬಂದಿದ್ದೀವಿ. ಬಂಧುಗಳೇ, ಇವತ್ತು ಆ ಕಾರಣಕ್ಕಾಗಿ ಮಾನ್ಯ ತಹಸೀಲ್ದಾರ್ ಅವರು ಇವರು ಯಾವ ರೀತಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಾವು ನೋಡಬಹುದು ಇಡೀ ನಮ್ಮ ಜಿಲ್ಲೆಯಲ್ಲಿ ಖಾನಾಪುರ ತಾಲೂಕಿನಲ್ಲಿ ಆಗ್ತಿರ್ತಕ್ಕಂಥ ಭ್ರಷ್ಟಾಚಾರ ಏನಿದೆ, ಈ ಖಾನಾಪುರ ತಾಲೂಕಿನಲ್ಲಿ ಆಗುವಷ್ಟು ಭ್ರಷ್ಟಾಚಾರ ಇನ್ನು ಯಾವ ತಾಲೂಕಿನಲ್ಲೂ ಆಗುವುದಿಲ್ಲ. ನಾವು ನೋಡಬಹುದು ಇಲ್ಲಿ ನಾವು ಸಮಸ್ಯೆಗಳನ್ನು ಹುಡ್ತಾ ಹೋದ್ರೆ ನೂರಾರು ಸಮಸ್ಯೆಗಳು ಸಿಗ್ತಾವ. ಪಾಪ ಯಾರೋ ಒಬ್ರು ರೈತರು ಅವ್ರ ಮನೆಯಲ್ಲೇ ಇರ್ತಾರ, ಭೂಮಿಯನ್ನು ಸಾಗುವಳಿಯನ್ನು ಮಾಡ್ತಿರ್ತಾರ, ಆದ್ರೆ ಅವ್ರ ಗೊತ್ತಿಲ್ಲದೆ ಅವ್ರ ಜಾಗದಲ್ಲಿ ಅವ್ರ ಉತ್ತಾರದಲ್ಲಿ ಬೇರೆಯವ್ರ ಹೆಸರು ಬಂದಿರ್ತದ. ಆ ರೀತಿ ಉತ್ತಮವಾದ ಆಡಳಿತವನ್ನು ಕೊಡ್ತಾ ಇರೋದು ಅಂದ್ರೆ ಅದು ಖಾನಾಪುರ ತಹಸೀಲ್ದಾರ್ ಕಚೇರಿ ಮತ್ತು ಇಲ್ಲಿ ತಾಲೂಕಿನ ಆಡಳಿತ. ಇಂಥ ಹಲವಾರು ಭ್ರಷ್ಟ ಕೆಲಸಗಳು ನಡೀತಾ ಇದಾವ. ಇಷ್ಟು ಅನ್ಯಾಯಗಳಾಗ್ತಾ ಇದಾವೆ ಖಾನಾಪುರ ತಾಲೂಕಿನಲ್ಲಿ. ಇದೆಷ್ಟೋ ಸುತ್ತಮುತ್ತಲು ಇರುವಂತ ಗ್ರಾಮದಲ್ಲಿ ಸರಿಯಾಗಿ ಒಂದು ಅಭಿವೃದ್ಧಿ ಇಲ್ಲ, ಮಕ್ಕಳ ಶಾಲೆ ಹೋಗೋ ರಸ್ತೆಗಳಿಲ್ಲ, ಬಸ್ಗಳಿಲ್ಲ, ಯಾವುದೇ ಸರ್ಕಾರದ ಸೌಲಭ್ಯ ಇಲ್ಲ, ಅನುದಾನ ಇಲ್ಲ. ಇಲ್ಲಿ ಪಂಚಾಯತಿ ನೋಡಿದ್ರೆ ಅದು ಪಂಚಾಯತಿನೋ ಅಥವಾ ಯಾವುದಾದ್ರೂ ಸ್ಮಶಾನ ಅಂತ ಅನಿಸುತ್ತೆ. ಆ ರೀತಿಯಲ್ಲಿ ಇಲ್ಲಿ ಅಂತ ಒಂದು ಪರಿಸ್ಥಿತಿ ಇಲ್ಲಿ ಬಂದಿದೆ. ಯಾವ ರೀತಿ ಇವರು ಆಡಳಿತ ನಡೆಸ್ತಾ ಅನ್ನೋದು ಒಂದು ಪ್ರಶ್ನೆ ಇದೆ. ಈ ರೀತಿ ಇವರು ಹಿಂದೆ ಮಾಡ್ಕೊತ ಹೋದ್ರೆ ಈ ಸುತ್ತಮುತ್ತ ಗ್ರಾಮದಲ್ಲಿ ಈ ತಾಲೂಕು ಕಚೇರಿಯನ್ನು ನಂಬಿಕೊಂಡಿರುವಂತಹ ನಮ್ಮ ಜನರ ಪರಿಸ್ಥಿತಿ ಏನು, ಇಲ್ಲಿಯ ಸಮಸ್ಯೆಗಳಿಗೆ ಯಾರು ಕಿವಿ ಕೊಡ್ತಾರ, ಅವ್ರ ಸಮಸ್ಯೆಗಳನ್ನು ಯಾರು ಬಗೆಹರಿಸ್ತಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಅದಕ್ಕೆ ಹೇಳ್ತಾ ಇದ್ದೀವಿ ತಹಶೀಲ್ದಾರ್ ಅವರು, ನೀವು ಇವತ್ತು ಈ ಸಮಸ್ಯೆ ಇಟ್ಕೊಂಡು ನಾವು ಏನು ಇವತ್ತಿಗೆ ಮುತ್ತಿಗೆ ಹಾಕಕ್ಕೆ ಬಂದಿದ್ದೀವಿ, ಈ ಸಮಸ್ಯೆಗಳನ್ನ ಮತ್ತು ಇನ್ನೇನು ಸಮಸ್ಯೆಗಳಿದಾವ ಈ ತಾಲೂಕಿನಲ್ಲಿ ಆದಷ್ಟು ಬಗೆಹರಿಸಬೇಕು. ನೀವೇನಾದ್ರೂ ಬಗೆಹರಿಸಲಿಲ್ಲ ಅಂತಂದ್ರೆ ಇಲ್ಲಿ ಮತ್ತೆ ನಿರಂತರ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಥವಾ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ನಾವು ಕೂಡ ಹೋಗುವ ಹೋರಾಟದ ಮುಂದಿನ ಹೋರಾಟದ ರೂಪುರೇಷೆಗಳನ್ನ ಕೈಗೊಳ್ಳಬೇಕಾಗ್ತದ. ಅದಕ್ಕೆ ಸ್ಮಶಾನ ಭೂಮಿಗಳಿಲ್ಲ, ಸರ್ಕಾರದ ಕೊಡುವಂತ ಅನುದಾನ ಕೋಟ್ಯಾಂತರ ಅನುದಾನ ಕೊಡ್ತಾರೆ, ಈಗ ಸಾರ್ವಜನಿಕ ಸ್ಮಶಾನ ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ಆ ಭೂಮಿಯನ್ನು ಇನ್ನೊಬ್ಬರು ಕಬ್ಜೆ ಮಾಡೋದು ಸಾಗುವಳಿ ಮಾಡ್ತಾ ಇದ್ದಾರೆ. ಅದನ್ನ ಕೇಳುವಂತ ನೈತಿಕತೆ ನಿಮ್ಮಲ್ಲಿ ಇಲ್ಲಂದ್ರೆ ನಾಚಿಕೆ ಆಗಬೇಕು. ನಿಮ್ಮ ಅಧಿಕಾರಿಗಳು ನೀವು ರಾಜೀನಾಮೆಯನ್ನು ಕೊಡ್ರಿ, ಇದನ್ನ ಬಿಟ್ಟು ನಿಮ್ಮ ಮನೆಗಳು ಮಾಡ್ಕೊಡ್ರಿ ನೀವು. ಯಾಕಂದ್ರೆ ನಿಮ್ಗೆ ಆಡಳಿತ ಕೊಡೋಕ್ಕಾಗಿಲ್ಲ, ನೀವು ಇಂಥ ಚೇರನ್ನು ಕೊಟ್ಟು ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಇವತ್ತು ತಹಸೀಲ್ದಾರ್ವರಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ. ಜೊತೆಗೆ ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳು ಈ ವಿಚಾರವಾಗಿ ವಿಶೇಷ ಗಮನ ಹರಿಸಬೇಕು. ತಾವು ನಿರ್ದೇಶನವನ್ನು ಕೊಟ್ಟಿರೋ ಇಲ್ಲ ಗೊತ್ತಿಲ್ಲ, ಅದರಲ್ಲಿ ಏನಾದರೂ ಈ ಮನವಿಯನ್ನ ಸ್ಪಂದಿಸದೆ ಹೋದ್ರೆ ಈಗಾಗಲೇ ಇದು 3ನೇ ಬಾರಿ ಮನವಿ ಕೊಡ್ತಾ ಇರೋದು. ಯಾಕಂದ್ರೆ ಗ್ರಾಮದ ಜನ ಕೂಡ ಮನವಿಯನ್ನ ಕೊಟ್ಟಿದ್ದಾರೆ, ಆದರೆ ಅದಕ್ಕೆ ಸರಿಯಾಗಿ ಸ್ಪಂದಿಸಿಲ್ಲ, ಬೇಜಾಂತರಿಸಿದಾರ. ಇದೇ ರೀತಿ ಮುಂದುವರೆದ್ರೆ ನಾವು ಈ ಖಾನಾಪುರದಲ್ಲಿನ ತಹಸೀಲ್ದಾರ್ ಕಚೇರಿಗೆ ನಾವು ಏನು ಮಾಡ್ತೀವಿ ಅಂತ ಗೊತ್ತಿದ್ವಿ. ನಾವು ಎಲ್ಲ ಪ್ರಕರಣ ಮೈಮೇಲೆ ನಾವು ಸಿದ್ಧರಾಗಿದ್ದೀವಿ, ಎಲ್ಲ ಹೋರಾಟಕ್ಕೂ ನಾವು ಬದ್ದಿದ್ದೀವಿ. ಅದಕ್ಕಾಗಿ ಹೇಳ್ತಾರೆ ತಹಸೀಲ್ದಾರ್ ಅವರು ಈ ವಿಚಾರವಾಗಿ ವಿಶೇಷ ಗಮನ ಹರಿಸಬೇಕು. ನೀವು ಏನಾದರೂ ಅದೇ ರೀತಿ ಬೇಜಾಂತರಿಸಿದ್ರೆ ಮುಂದೊಂದು ದಿನ ಯಾವ ರೀತಿ ಹೋರಾಟ ಆಗ್ತದೆ. ಇಲ್ಲಿ ಖಾನಾಪುರ ತಾಲೂಕಿನಲ್ಲಿ ಎಲ್ಲ ನಮ್ಮ ಜಿಲ್ಲೆ ತಾಲೂಕು ಪದಾಧಿಕಾರಿಗಳನ್ನು ಕರೆಸಿ ಈ ಖಾನಾಪುರ ತಾಲೂಕಿನಲ್ಲಿ ಬಂದ್ ಮಾಡುವಂತ ಪರಿಸ್ಥಿತಿಯನ್ನು ಎದುರಿಸಬಾರ್ದು ಅಂತೇಳಿ ನಾನು ಹೇಳ್ತೀನಿ. ಅಂತ ಕ್ಷಣಕ್ಕೆ ಅವಕಾಶ ಕೊಡಬಾರ್ದು. ಹಂಗೆ ಆಗಬಾರ್ದು ಅಂದ್ರೆ ಈ ಗ್ರಾಮಗಳಿಗೆ ನ್ಯಾಯ ಕೊಡುವಂತ ಕೆಲಸ ನಿಮ್ಮಿಂದ ಆಗಬೇಕು ಅನ್ನೋದು ನನ್ನ ಉದ್ದೇಶ.